ಗಗನನ ಎದುರು ನಾನು ಹೆಂಗೆ ಮಕ್ಕ ತೋರಿಸೋಣ ತಂಗ ನಾನು ಹೆಂಗೆ ಮಾತಾಡೋಣ. ಮೊದಲು ಕುಚ್ಕೊಂತಿದ್ದೆ ನಮ್ಮ ಅತ್ತೆಂಗೆ ನಮ್ಮ ಮಾವಂಗೆ ಅಂತೇಳಿ ಕುಚ್ಕೊಂತಿದ್ದೆ. ಇವಾಗ ಹೆಂಗೆ ಮಾಡೋಣ ಅನ್ನಿಸ್ತೈತೆ. ನನ್ನ ಜೀವನ ಹಾಳಾಯಿತು, ನನ್ನ ಜೀವನ ಹಾಳಾಯಿತು. ಮನೆ ಆಳ್ರು ಮೋಸ ಮಾಡಿರು, ನನಗೆ ಮೋಸ ಮಾಡಿರು. ಮನೆಯಲ್ಲಿ ನನ್ನ ಮಕ್ಕಳು ಉದ್ಧಾರ ಆಗಲ್ಲ, ಹಾಳಾಗಿ ಹೋಗ್ತಾರೆ. ಮೋಸ ಮಾಡಿರು ಮನೆ ಆಳ್ರು. ನಮ್ಮ ದೀಪ ಉಮ್ದಂಗೆ ಸುಮ್ಮ ಕುಕ್ಕೊಂಡಿರೋದು ನೋಡು. ದೀಪಮ್ಮ ಬಾ ಉಣ್ ಬಾಳು ಬೇಡ, ಹಣ ಬರ್ದಾಗಿದ್ದಾಗುತ್ತೆ ಬಾ. ಏನು ದೇವ್ರು ಏನು ಕೊಡ್ತಾನ ಪರಮಾತ್ಮ ಅದನ್ನ ಬಸ್ಕೊಂಡು ಹೋಗ್ಬೇಕು. ಬಾಳು ಬೇಡ. ನಾವು ಯಾರಿಗೇನು ಅನ್ಯಾಯ ಮಾಡಿದ್ವಮ್ಮ, ನಾವು ಯಾರಿಗೇನು ಮೋಸ ಮಾಡಿದ್ವಿ. ದೇವ್ರು ನಮ್ಗಿಂತದ್ದು ಮಾಡ್ದೆ ಅಂತ ಮನೆ ಆರ್ಡ್ರ್ ಸಿಗಂಗೆ ಮಾಡ್ದೆ. ನಾನೇನೋ ಅಂದ್ಕೊಂಡಿದ್ದೆ, ನನ್ನ ಕನ್ಸು ಮನ್ಸಲ್ಲೂ ಅಂದ್ಕೊಂಡಿರಲಿಲ್ಲ. ಮನೆಯಾಳ ಇಂಥದ್ಕೋಸ್ಕರನೇ ರಪ್ಪನ ಮದುವೆ ಆಗೋಣ ಅಂಬನು. ನಾನು ಎಲ್ಲರಂತೆ ಆಗಬೇಕು ಸೆನಕ್ಕೆ ಅಂತ ಇದ್ದೆ. ಎಲ್ಲರಂತೆ ಆಗಕ್ಕೆ ಅವ್ರಿಗೆ ಯಾರನ್ನೂ ಮಾತಾಡ್ಸಲ್ಲ. ಅಲ್ಲೆಲ್ಲನ ಥೂ ಒಳ್ಳೆ ಜನ ಅಲ್ಲ ಅಂತೆ ಕಣಮ್ಮ, ಯಾರು ಮಾತಾಡ್ಸಲ್ಲ. ಮನೆ ಹೆಣ್ಣು ಮಗಳೇ ಮಾತಾಡ್ಸಲ್ಲ ಅವಕ್ಕ. ನಿಜವಾಗ್ಲೂ ನನಗೆ ಒಂಥರ ಬೇಜಾರಾಗ್ಬಿಡುತ್ತೆ ನೆನೆಸ್ಕೊಂಡ್ರೆ. ಅವಳು ಗೊತ್ತೈತೆ ನನ್ನ ಜೀವನ ನನ್ನ ಕೈಯಾರೆ ನಾನು ಹಾಳು ಮಾಡ್ಕೊಂಡಲ್ಲಪ್ಪ ಅನ್ಸುತ್ತಂತ ಮನೆಯಾಳ್ರನ್ನ ನಂಬಿ ನನ್ನ ಮದುವೆ ಆಗಿ ಇವತ್ತು ನಾನು ಎಷ್ಟು ಅನುಭವಿಸ್ತಾ ಇದ್ದೀನಿ, ಎಷ್ಟು ಬೇಜಾರಾಗ್ತೈತೆ. ರಾತ್ರಿ ಎಲ್ಲ ನಿದ್ದು ಬರೋದಿಲ್ಲಮ್ಮ ನೆನೆಸ್ಕೊಂಡ್ರೆ. ಆ ಗಗನಿಗೆ ಹೆಂಗೆ ನನ್ನ ಮಕ ತೋರಿಸ್ಲಿ? ಅವಳು ಏನಾದರೂ ನನ್ನ ಅಂದರೆ ಇವತ್ತು ತಿರ್ಕೊಂಡು ನಾನು ಮಾತಾಡೋಕ್ಕೆಲ್ಲ ಐತೆ ಮಕ. ನಾನು ಹಿಂಗೆ ಇವತ್ತು ಜೀವನ ಮಾಡಬೇಕಪ್ಪ ಅನ್ನಿಸ್ತೈತೆ ಗೊತ್ತೇ. ಅಷ್ಟು ಬೇಜಾರಾಗ್ತೈತೆ. ಹೆಂಗೆ ಜೀವನ ಮಾಡೋಣ, ಹೆಂಗೆ ಏನು ಅಂತೇಳಿ ಅದೇ ಯೋಚನೆ ಆಗೈತೆ ನನಗೆ. ಥರ ಬೇಜಾರಾಗ್ತೈತೆ. ದೇವರೇ ಪರಮಾತ್ಮ ಇಂಥ ಪರಿಸ್ಥಿತಿ ಯಾರಿಗೂ ಕೊಡಬಾರ್ದು. ದೇವ್ರು ಇಂಥ ಯಾವ ಹೆಣ್ಮಕ್ಳಿಗೂ ಈ ಥರ ಮೋಸ ಮಾಡಬಾರ್ದು. ನಾನು ಅವಳಿಗೆ ಹಿಂಗಾಗುತ್ತೆ, ಅವಳದೇ ಆತು ಇಲ್ಲ ಅಲ್ಲಿಗೆ ಹೋದ್ಮೇಲೆ ಹಿಂಗಾಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ನನಗೆ ಆಯಿತು. ಬೇರೆಯವ್ರಿಗೆ ಕೆಟ್ಟದ್ದು ಬಯಸ್ಬಾರ್ದಮ್ಮ, ಬಯಸ್ಬಾರ್ದು. ಅದು ನಮಗೆ ತಿರುಗಿ ಕೆಮ್ಮುತ್ತೆ. ನೋಡೋಗಗ್ಗೆ ಬೆಳಗ್ಗೆ ನಾವು ಹಿಂಗಾಗುತ್ತೆ ಅಂತ ಅಂದ್ಕೊಂಡ್ವಿ. ಅವಳೇ ಚೆನ್ನಾಗಿದ್ದಾಳೆ, ನಮಗೆ ಹಂಗಾಯ್ತು. ನಾವು ಬೇರೆಯವ್ರಿಗೆ ಬಯಸಿದ್ದದ್ದು ನಮಗೆ ತಿರುಗಿ ಕೆಮ್ಮುತ್ತೆ. ತಿರುಗಿ ಕೆಮ್ಮುತ್ತಮ್ಮ. ನಾವು ಅದಕ್ಕೆ ಯಾರನ್ನೂ ಆಡ್ಕೊಂಬಕ್ಕೆ ಹೋಗ್ಬಾರ್ದು, ಯಾರನ್ನೂ ಅಂಬಕ್ಕೆ ಹೋಗ್ಬಾರ್ದು. ಅಯ್ಯೋ ಏನು ಮಾಡೋಕ್ಕಾಗುತ್ತೆ, ಮಾತು ಬಂದಾಗ ಎಲ್ಲರೂ ಅಂತಾರೆ. ಒಂದೆಡ್ಕೇನಾಗುತ್ತೆ ಅಂಥವೆಲ್ಲ ತಾಗಿ ನೋಡಪ್ಪ. ಗಂಡನ ಬಿಟ್ಟು ಬಂದರು ನೀವು ಹೆಂಗಿದ್ದಾಳೆ ಅಂತ ಅಂದ್ಕೋಬೇಕು. ಹಂಗಿರ್ಬೇಕು. ಓಯ್ ನಾನೇನೇನು ನನ್ನ ಇಲ್ಲೋಡು, ನಾನೇ ಏನು ತಲೆ ಕೆಡಿಸ್ಕೊಂಬಲ್ಲ, ಏನು ಗಂಡು ಕಟ್ಕೊಂಡಾರಲ್ಲ ಜೀವನ ಮಾಡೋದು ಅಂತೇಳಿ ನೆಮ್ಮದಿಯಾಗಿರಬೇಕು. ಸುಮ್ಮನೆ ನಾವು ಅದನ್ನೇ ಯೋಚನೆ ಮಾಡ್ಕೊಂಡು, ಅದನ್ನೇ ಕೊರಿಕೊಂಡು, ಅದನ್ನೇ ಬೇಜಾರ ಮಾಡ್ಕೊಂಡು ನಾವು ಹಂಗೆ ಮನಸ್ಸಿನಾಗ ಇಟ್ಕೊಂಡಿದ್ರೆ ಇನ್ನೂ ಇದಾಗುತ್ತೆ. ಹಿಂಗಳಪ್ಪ ನೋಡಿ ಹಂಗೆ ಇದ್ದಾಳೆ, ಒಂದು ನೀಟು ಚಿಂತೆ ಮಾಡಲ್ವಲ್ಲಪ್ಪ ಇವಳು ಅಂದ. ನೀನೇನಾದರೂ ಚಿಂತೆ ಮಾಡೋದು, ಹಿಂಗೊಳೋದು, ಉಪವಾಸ ಇರೋದು ಯಾರನ್ನ ನೋಡಿರಿ, ಅಯ್ಯೋ ದೀಪ ಗಂಡನ ಬಿಟ್ಟು ಬಂದೈತಿ ಅಂತೇಳಿ ಇನ್ನೂ ಜನ ಮನಸ್ಸಿಗೆ ನೋವಾಗಂಗೆ ಮಾತಾಡ್ತಾರೆ ಹೊರತು ಧೈರ್ಯ ಹೇಳಲ್ಲ. ಬಿಡಮ್ಮತ್ತ ಇವತ್ತೆಲ್ಲ ನಾಳೆ ಸೆನಕ್ಕಾಗ್ತಿರ ಗಂಡ ಹೆಂಡತಿ ಜಗಳ ಇದ್ದಿದ್ದೇನೆ, ಎಲ್ಲರ ಮನೆಯಾಗೋಣ ಇಂಥ ಪರಿಸ್ಥಿತಿ ಇದ್ದಿದ್ದೇನೆ, ಸೆನಕ್ಕಿರ್ರಿ ಚೆನ್ನಾಗಿ ಇಟ್ಕೊಂಡು ಹೋಗ್ರಿ ಎಂಬ ಅಂಥ ಜನ ಯಾವತ್ತೂ ಇಲ್ಲ. ಉರಿಯ ಬೆಂಕಿಯಾಗ ತುಪ್ಪ ಸುರಿ ಅಂತ ಜನನೇ ಜಾಸ್ತಿ ಇವಾಗಿನ ಕಾಲದಾಗಿ. ಇವಾಗ ಯಾರಿಗಾದ್ರೂ ಒಂದು ಈಟು ಮನ್ಸಿಗೆ ನೋವಾಗ್ತೈತೆ ಅಂದರೆ ಅದನ್ನೇ ಸುಚ್ಚಿ ಮಾತಾಡ್ತಿರ್ತಾರೆ. ಅಂತಾರೆ ಇದ್ರೆ ನಾನೇನು ತೊಲೆ ಕೆಡಿಸ್ಕೊಂಬಲ್ತು, ಯಾವನಿಲ್ಲ ಅಂದ್ರೂ ಪರವಾಗಿಲ್ಲ, ನಾನು ನೆಮ್ಮದಿ ಜೀವನ ಮಾಡ್ತೀನಿ. ಗಂಡನ ಕಟ್ಕೊಂಡಾರೆ ಅಲ್ಲ ಜೀವನ ಮಾಡೋದು, ಗಂಡನ ಬಿಟ್ಟಾರೆ ಎಷ್ಟು ಜನ ಹೆಣ್ಮಕ್ಳು ಇವತ್ತು ಜೀವನ ಮಾಡ್ತಾ ಇಲ್ಲ ಅಂತ ಹೇಳಿ ಸರಿಯಾಗಿ ಕೊಡಬೇಸಿಬೇಕು. ಆವಾಗ ಯಾರು ಮಾತಾಡಲ್ಲ. ನೀನು ಹಿಂಗಳ್ತ ಕುತ್ಕೊಂಡಿರೋದು ನೋಡಿರಿ ಎಲ್ಲರೂ ಅಂತಾರೆ. ಅವಳು ನೋಡಿ ನಮ್ಮ ದೊಡ್ಡಮ್ಮ ಮನೆ ಹೇಳ್ಮಂಡಿ ಅಂತ ಮಾತಾಡ್ತಾಳೆ. ನಾನು ಯಾಕೆ ಕೇಳ್ಕೊಡೋಣ ಹೋಗಿ ಅಂತಾಳಲ್ಲ. ನಾನು ಹೇಳಿದ್ನಂತೇಳಿ ನೀನು ಆಗಿಲ್ಲ ಕಣೆ, ನೀನು ಬೇಕು ಅಂತ ಆಗಿರೋದು ನೀನು ಅಂತಾಳು ಇಂತಾಳು ಅಂತೇಳಿ ಹೆಂಗೆ ಮಾತಾಡ್ತಾನೆ ನನಗೆ. ನಮ್ಮ ದೊಡ್ಡಮ್ಮ ಹೆಂಗೆ ಮಾತಾಡ್ತಾಳೆ. ಥೂ ನಯ್ಯಪ್ಪ, ಅವಳಿಂದಲೇ ಎಲ್ಲ ಆಗಿದ್ದು. ಅವ್ರ ಮಕ್ಕಳಿಂದ ಎಲ್ಲ ನಮ್ಮ ಹತ್ರ ಸಾಕ್ರಿ ಮಾಡಿಸ್ಕೊಂಡ್ರು, ಮನೆ ಕೆಲಸ ಎಲ್ಲನ ಮಾಡಿಸ್ಕೊಂಡ್ರು. ಇವತ್ತು ನಮಗಿಂತ ಪರಿಸ್ಥಿತಿ ತಂದಿಕ್ಕಿರು. ಮನೆಯಾಳ ಮುಂದೆ ಅವಳಿಂದಲೇ ಎಲ್ಲ ಆಗಿದ್ದ ದೊಡ್ಡಮ್ಮನಿಂದ. ಆಗೈತಮ್ಮ, ಯಾರನ್ನೇನೊಂದೇನು ಪ್ರಯೋಜನ ಇಲ್ಲ. ಏನು ಮಾಡೋಕ್ಕಾಗುತ್ತೆ ಹೇಳು, ಆಗೋಗ್ಬಿಟ್ಟೈತೆ. ಇನ್ನು ನಿಮ್ಮದು ಚೆನ್ನಾಗಿ ಇಟ್ಕೊಂಡು ಹೋಗೋದು ನೋಡು ಅಷ್ಟೇ. ಯಾಕೆ ತಲೆ ಕೆಡಿಸ್ಕೊಂತೀಯಮ್ಮ? ಸುಮ್ಮನೆ ಇವಾಗ ಬರ್ತಾರೆ ಅವ್ರು, ಒಂದಲ್ಲ ಒಂದಿನ ಬಂದು ಕರ್ಕೊಂಡು ಹೋಗ್ತಾರೆ. ಯಾಕೆ ಚಿಂತೆ ಮಾಡ್ತೀಯ, ಯಾಕೆ ಕಳ್ತೀಯ? ಉಣ್ಣು ನೋಡಮ್ಮ ಅವಳ್ತ ಕುಕ್ಕೊಂಡಿರೋದ ಉಮ್ದಂಗೆ. ನಾನು ಇವಾಗ ಅವಳಿಗಾಗಿ ನೀಗಾಗಿ ಎದುರಿಗೆ ಹೆಂಗಿರಲಿ, ಅವಳ ಹತ್ರ ಹೆಂಗಿರಲಿ, ಹಂಗೆ ಹಿಂಗೆ ಅಂತೇಳಿ ಅದನ್ನೆಲ್ಲ ಯೋಚನೆ ಮಾಡ್ತಾಳೆ. ಅದನ್ನೆಲ್ಲ ಯೋಚನೆ ಮಾಡಿರಾಗುತ್ತೆ. ಅದನ್ನೆಲ್ಲ ಯೋಚನೆ ಮಾಡೋಕೆ ಹೋಗ್ಬಾರ್ದು ಇವಾಗ ಕಾಲದಾಗಿ. ಆಗೋದೇನೈತೆ ಅದು ಆಗುತ್ತಾನೆ ಬರ ಅಂತ ತಿಳ್ಕೊಬೇಕು, ಸುಮ್ಮನೆ ಆಗಬೇಕು. ಯಾರು ನಂಬೋದ್ವಲ್ಲ, ಅಯ್ಯೋ ನಾವೇನು ಮಾಡಿದ್ವಿ ಮುಟ್ಟಿದ್ವಿ ಅಂತಾರ. ನಾವು ಇವಾಗ ಒಪ್ಕೊಂಬೋದೇ ಇಲ್ಲ. ಅವಳು ನಮ್ಮ ಅಕ್ಕಯ್ಯ ಬಾಯಿ ಬಡಿಕಿ. ಅವಳು ನಮ್ಮ ಅಕ್ಕ ಜೈಯಲ್ಲೇ ಬಾಯಿ ಬಡಿಕೆ ಅಂಬೋದು ಗೊತ್ತು ನನಗೆ. ಒಪ್ಕೊಂಬೋದೇ ಇಲ್ಲ ಯಾವುದೇ ಕಾರಣಕ್ಕೆ. ನಾನು ಹೇಳಿಲ್ಲಪ್ಪ, ನೀವೇ ಆಗಿದ್ದು ಅಂತೇಳಿ ಒಪ್ಕೊಂಬ್ಲೇ ಇಲ್ಲ ಕೊನೆಗೆ ಅವಳು. ಹೆಂಗೆ ಬಾಯಿ ಬಡಿತಾಳೆ ಹಂಗೆ ಹೇಳ. ಏನೇ ನನ್ನ ಅಂತಿ ಅಂತ ಮದ್ಯಕ್ಕೆ ಹೋಗ್ತಾಳೆ, ಒದ್ದೆ ಬಿಟ್ಲೆ ಡೇಟ. ಬಾರಿ ಇದ್ರಂತಾಳೆ ಅವಳೆಲ್ಲ. ಮತ್ತೆ ಹಂಗೆ ಮತ್ತೆ ಯಾವುದಾದ್ರೂ ಒಂದು
ಮಾತಾಡಿ ಹಂಗೆ ಜಾರ್ಕೆ ಬಿಡ್ತಾಳೆ ನಿಮ್ಮ ಅಕ್ಕ ನಿಮ್ಮ ಅಕ್ಕಗೆ ಬುದ್ಧಿ ಸಾಕಾಯ್ತು ಅದಕ್ಕೆ ಮತ್ತು ನಿಮ್ಮ ಅಕ್ಕ ಈಸ್ತೀನಿ ನೀನು ಇಕ್ಕೊಂಡು ಕೆಲಸ ಮಾಡಿಸ್ಕೊಂಡು ಎಲ್ಲ ಬದುಕು ಮಾಡಿಸ್ಕೊಂಡಿದ್ದು ಬದುಕು ಮಾಡಿಕೊಡ್ತಾಳೆ ಎಲ್ಲನ ಅಂತ ಹೇಳಿ ಅದಕ್ಕೆ ನಿಮ್ಮನ್ನು ಮದುವೆ ಮಾಡ್ತೀವಿ ಅಂತೇಳಿ ದೀಪನ್ನ ಅಲ್ಲಿ ಇಕ್ಕೊಂಡಿದ್ದು ಪಾಪ ಎಲ್ಲ ಸಾಕ್ರಿ ಮಾಡೋದು ಚೆನ್ನಾಗಿ ಕುಂಡ್ರಿಸ್ತಿರ್ಲಿಲ್ಲ ಹಂಗೆ ಬದುಕು ಮಾಡಿಸ್ಕೊಂಬಾಳು ನೋಡಿ ಇವತ್ತೆ ಅಂಥದ್ದು ಮಾಡಿಳು ಬಿಡಪ್ಪ ನಮ್ಮ ದೊಡ್ಡಮ್ಮರ ಮನೆಯಾಗ ಇದ್ದಿದ್ಕೊನು ನನ್ನ ಜೀವನ ಚೆನ್ನಾಗಿ ಮಾಡಿದ್ಲು ನಮ್ಮ ದೊಡ್ಡಮ್ಮ ನಮ್ಮ ದೊಡ್ಡಮ್ಮನ ಮನೆಯಾಗ ಇದ್ದಿದ್ಕೊನು ನನ್ನ ಜೀವನ ಚೆನ್ನಾಗೈತಿ ಅಂತ ಮಾತೇ ಇಲ್ಲ ಚೆನ್ನಾಗಿದ್ದಿದ್ರೆ ನಮ್ಮ ದೊಡ್ಡಮ್ಮ ಎಷ್ಟು ಒಳ್ಳೆ ಮನೆಗೆ ಕೊಡ್ತು ನಮ್ಮ ದೊಡ್ಡಮ್ಮ ಹಿಂಗೆ ಮಾಡ್ತು ಅಂತೇಳಿ ಎಷ್ಟು ಸಾಯತಕ ನೆನೆಸ್ಕೋಬೋದಾಗಿತ್ತು ಈಗ ಅವಳಿಗೆ ಸಾಯತಕ ಅನ್ಬೇಕಾಗುತ್ತೆ ನೀವು ಅಯ್ಯೋ ನನ್ನ ಜೀವನ ಹಾಳು ಮಾಡಿದ್ದು ನಮ್ಮ ದೊಡ್ಡಮ್ಮನ ಮಗ ಇವರೇನೆ ಅಂತೇಳಿ ಅವ್ರ ಮೇಲೆ ಇದ್ದೇ ಇರುತ್ತೆ ಮಾತು ಒಳ್ಳೇದಾದ್ರೆ ನೆನೆಸ್ಕೊಂತಾರೆ ಕೆಟ್ಟದಾದ್ರೆ ಬೈಕೊಂತಾರೆ ಹಿಂಗೆ ಇದ್ದೇ ಇರ್ತೈತಿ ಒಳ್ಳೇದು ಎಲ್ಲಿ ಒಂದೀಟು ಒಳ್ಳೇದು ಮಾಡಿಲ್ಲ ನಮ್ಗೇನು ಒಳ್ಳೇದು ಮಾಡವ್ರೆ ಆತು ಒಳ್ಳೇದು ಮಾಡಿಲ್ಲ ನಾವು ನಮ್ಮ ಅಮ್ಮ ಯಾವಾಗೊಂದಿಟ್ಟು ಕೂಲಿ ಮಾಡಿ ತಂದಿಟ್ಟು ದುಡ್ಡು ಐತಿ ಕಿವಿ ಕೆಮ್ಮ ಮಾಡಿಸ್ತೀವಿ ಅಂತ ಅಂದರೆ ಬೇಡ ಅಂತಂದು ಇಲ್ಲಿ ಮಾಡಿಸ್ಕೊಂತಾರೋ ಅಂತ ತಿರ್ಗಾ ದುಡ್ಡೆಲ್ಲ ಹಂಗೆ ಅಧ್ವಾನ ಆಯ್ತು ಬಿಡು ನಾನೇ ಮಾಡಿಸ್ಕೊಂಡು ಕೊಡ್ತೀನಿ ನಮ್ಮ ಮನೆಗೆ ಕೆಲಸ ಮಾಡ್ಕೊಂಡು ಇದೆಯಲ್ಲ ಅಂತ ಬೋಗ್ಲಿಳು ಯಾತ ಮಾಡಿಸ್ಕೊಂಡು ಕೊಡಲಿಲ್ಲ ನಾನು ಅಲ್ಗೂ ಕೇಳ್ದೆ ನಮ್ಮ ಮನೆಯಾಗೆ ಇರು ಕೆಲಸ ಮಾಡ್ಕೊಂಡು ನಮ್ಮ ಕೆಲಸ ಏನಿದ್ರು ನೋಡ್ಕೊಂಡು ನಿನಗೆಲ್ಲ ಒಡ ವ್ಯವಸ್ಥೆ ಮಾಡಿಸ್ಕೊಡ್ತೀನಿ ಮದುವೆಗೆ ಅಂತೇಳಿ ಹೇಳಿದ್ಲು ನಮ್ಮ ದೊಡ್ಡಮ್ಮ ಅಂಥದ್ದು ಇಲ್ಲ ಯಾವ ಕಿವಿ ಕೆಮ್ಮವಿಲ್ಲ ಯಾವ ಒಡವೆನೂ ಇಲ್ಲ ಯಾವ ಸರನೂ ಇಲ್ಲ ಯಾವ ಬಳೆನೂ ಇಲ್ಲ ಅಂಥದ್ದು ಇಲ್ಲ ಅವಳು ಯೋಗ್ಯತೆಗೆ ಒಂದು ಡಜನ್ ಬಳೆ ತೊಡ್ಕೊಂಡು ಹೋಗಮ್ಮ ಅಂತ ಒಂದು 50 ರೂಪಾಯಿ ದುಡ್ಡು ಕೊಟ್ಟಿಲ್ಲ ಸುಮ್ಮನೆ ಹೇಳ್ತಾಳೆ ಅವಳು ನಮ್ಮ ದೊಡ್ಡಮ್ಮನ ಕತೆ ಕಟ್ಕೊಂಡ್ರೆ ಭಾಳ ಕತೆ ಅಷ್ಟೆಷ್ಟಿದ್ದು ಮಾಡಲ್ಲ ಅವಳು ತಗ ನಮ್ಮ ದೊಡ್ಡಮ್ಮಂದು ಏನು ಹೇಳ್ತಿ ಅವತ್ತು ನಮ್ಮ ಅಮ್ಮಂತಾಗೆ ದುಡ್ಡು ಇತ್ಕನ್ವಾಗ ಮಾಡಿಸ್ಬೋದಾಗಿತ್ತು ಮಾಡಿಸ್ತೀವಿ 10-20 ಸಾವಿರಕ್ಕೆ ಆಗೋದು ಪಾಪ ಅವಾಗ ನಮ್ಮಮ್ಮ ಕೂಲಿ ಮಾಡಿತ್ತು 1-2 ದಿವಸ ಹೆಂಗತ್ತ ಬಿಡು ನನ್ನ ಮಗಳಿಗೆ ಒಂದು ಜೊತೆ ಕಿವ್ಯಾಕಾದ್ರೂ ಮಾಡ್ಸೋಣ ಅಂತ ಹೇಳಿ ದುಡ್ಕೊಂಬಂದಿತ್ತು ಅಂತದ ಎಲ್ಲ ಹಾಳು ಮಾಡಿಲ್ಲ ಒಂದು ಜೊತೆ ಕಿವ್ಯಾಕೂ ತಾಂಬಲಿಲ್ಲ ಸಣ್ಣವಂತವಾದರೂ ಬರೋವು ಎಂಥ ದೊಡ್ಡ ಮಾಡಿಸ್ಕೊಂಬಲಿಲ್ಲ ಅಂದ್ರೆ ಪರವಾಗಿಲ್ಲ ಸಣ್ಣವಾದರೂ ತಗೊಂತಿದ್ವಿ ಏನು ಮಾಡೋಣ ಡೈಲಿ ಇಕ್ಕೆಮಕ್ಕಾದ್ರೂ ಆಗವು ಎಲ್ಲ ಹಿಂಗೆ ಹಾಳು ಮಾಡಿ ಬೆಂಕಿ ಇಕ್ಕಳು ಮನೆ ಹಾಳು ಮುಂದೆ ನಮ್ಮ ದೊಡ್ಡ ಮಾಡಾಗೋದ ನೆಗದು ಬಿದ್ದೋದು ಅವಳಿಗೆ ಏನೂ ಬರಲ್ಲ ಹೊತ್ಕೊಂಡು ಹೋಗೋದು ಒಮ್ಮಂಗಾಗುತ್ತೆ ಬೀಳತ್ತ ಸುಮ್ಕಿರಮಣಿ ಸುಮ್ಕಿರತ್ತೀನಿ ಏನು ಮಾಡೋಕ್ಕಾಗುತ್ತತ್ತ ಸುಮ್ಮನೆ ಯಾಕೆ ಇವಾಗ ಹತ್ತು ಟೆನ್ಷನ್ ತಗೊಂಡು ಏನೋ ಒಂದು ಹೆಚ್ಚು ಕಮ್ಮಿ ಆದರೆ ಏನು ಹೊಳ್ಬಾರ್ದು ಇವಾಗಿನ ಕಾಲೇ ಹೇಳಿ ಕೇಳಿ ಬರೋಲ್ಲ ಇವಾಗ ಯಾಕಂದರೆ ಭಾಳ ಟೆನ್ಷನ್ ತಗೊಂಡ್ರೆ BP ಶುಗರು ಇಂಥವೆಲ್ಲ ಬರ್ತವೆ ಸುಮ್ಮನೆ ನಿಮ್ಮದೇ ಉಣ್ಕೊಂಡು ಸೆನಕಿರೋದು ನೋಡಿ ಏನು ಮಾಡೋಕ್ಕಾಗುತ್ತೆ ನೀನು ಯಾತನ ಒಂದು ಕೆಲ್ಸಕ್ಕೆ ಹೋಗೋ ದುಡ್ಕ ಸೆನಕಿರೋದು ಕಲಿ ಅವನ್ನ ಬಿಸಿಕೊಂಡಿರ್ಬೇಕು ಅವರಾಗಿ ಅವ್ರು ಬರ್ಬೇಕು ಅವರಾಗಿ ಅವ್ರು ಬರೋ ತಕ್ಕ ತಲೆ ಕೆಡ್ಸ್ಕೊಂಬೇಡ ಸುಮ್ಮನೆ ಇದ್ಬಿಡು ಬರಲಿ ಬಂದಾಗ ಹೇಳ್ತೀನಿ ನಮ್ಮ ಮನೆ ಬಾಗಿಲಿಗೆ ಮನೆ ಆಡ್ರು ನನ್ನ ಜೀವನ ಹಾಳು ಮಾಡಬೇಕು ಇಕ್ಕಿದ್ರು ನಾನು ಹೆಂಗೆಲ್ಲ ಇರಬೇಕು ಅಂತ ಕಂಡ್ಕೊಂಡಿದ್ದೆ ಹೆಂಗೆಲ್ಲ ಇರಬೇಕು ಅಂದ್ಕೊಂಡಿದ್ದೆ ನನ್ನ ಜೀವನನೇ ಹಾಳು ಮಾಡಿಬಿಟ್ರು ಮನೆ ಹಾಳು ನನ್ನ ಮಕ್ಕಳು ಸುಳೆ ಮಕ್ಕಳು ಬಿಡತ್ತಂತ ಮಾತಾಡಬಾರ್ದು ಕೆಟ್ಟ ಮಾತಾಡಬಾರ್ದು ಸಿಟ್ನಾಗ ಮತ್ತು ಇನ್ನೆಂಥ ಮಾತು ಬರ್ತಾವ ಮಕ್ಕ ಆಂಟಿ ಸಿಟ್ನಾಗೆ ಒಳ್ಳೆ ಮಾತು ಬರೋಲ್ಲ ಯಾರಿಗೂ ಆಗಲಿ ಎಲ್ಲರಿಗೂ ಕೆಟ್ಟ ಮಾತೆ ಬರೋದು ಅಷ್ಟು ಸಿಟ್ಟು ಬರೋಲ್ಲ ನನಗೆ ನೆನೆಸ್ಕೊಬಿಟ್ರೆ ಮೈಯೆಲ್ಲ ಉರಿದೋಗುತ್ತೆ ಅಷ್ಟಿಷ್ಟು ಸಿಟ್ಟು ಬರೋಲ್ಲ ಬಿಡು ಮನೆ ಹೇಳ್ರು ನಮ್ಮ ಜೀವನ ಹಾಳು ಮಾಡಿ ಬೆಂಕಿ ಇಕ್ಕಿರಲ್ಲ ಮನೆ ಹೇಳಿ ನನ್ನ ಮಕ್ಳು ಮಂಗಾಗುತ್ತೆ ಅಷ್ಟು ನನಗೆ ಒಟ್ಟು ಉರಿದೋಗುತ್ತೆ ಸಿಟ್ನಾಗ ಯಾರಿಗೂ ಒಳ್ಳೆ ಮಾತು ಬರೋಲ್ಲ ಸಿಟ್ನಾಗ ಏನು ಮಾತಾಡ್ತೀನಿ ಎಂಬುದು ಗೊತ್ತಾಗಲ್ಲ ಸಿಟ್ಟಂಬತ್ತು ಕೆಟ್ಟದ್ದು ನನಗೇನೋ ಏನು ಮಾತಾಡ್ತೀನಿ ಎಂಬುದೇ ಗೊತ್ತಲ್ಲ ಸರಿಯಾಗಮ್ಮ ನಮ್ಮಂಗಾಗುತ್ತೆ ಬರೀ ಕೆಟ್ಟ ಮಾತೇ ಬರ್ತಾವೆ ನನ್ನ ಬಾಯಾಗೆ ಬಿಡು ನೀನು ಏನು ಬೈಕೊಂಡ್ರೆ ಏನಂತ ಇವಾಗ ಏನು ಅವ್ರೇನ ಇದ್ದಾರೆ ಕೇಳಿಸ್ಕೊಂಬಕ್ಕೆ ಅವ್ರೇನು ಇವಾಗ ಏನಾನ ಬಂದು ಕೇಳಿಸ್ಕೊಂತಾರಪ್ಪ ಏನಾನ ಬಂದವರಪ್ಪ ಅಂಬೋದಿಲ್ಲ ಏನಿಲ್ಲ ಅವ್ರು ಬಂದ ಮಾತಾಡೋಣ ಸುಮ್ಮನೆ ಇವಾಗ ಯಾಕಾಲೇನ ಇವಳೆ ಮರಮ್ಮ 1-2 ದಿನ ಸುಮ್ಮನೆ ಉಂಟ್ಕೊಂಡು ಚೆನ್ನಾಗಿರೋದು ನೋಡು ಅವರೇ ಬೋದ್ತಾರಲ್ಲ ಅವ ಬಂದ ಮಾತಾಡೋಣ ಸುಮ್ಮನೆ ಒಬ್ಬರದಿಲ್ದಂಗೆ ಮಾತಾಡಿ ಯಾಕೆ ಸುಮ್ಮನೆ ಟೆನ್ಷನ್ ತಗೊಂಬೋದು ಅವ್ರು ಬಂದಾಗ ಸರಿಯಾಗಿ ಕೊಡಬೇಕು ಸರಿಯಾಗಿ ಮಾತಾಡ್ಬೇಕು ಅವಾಗ ಮಾತಾಡ್ಬೋದು ಮತ್ತು ಅವ್ರು ಬಂದಾಗ ಮಾತಾಡುವಂತ ಇವಾಗ ಸುಮ್ಮನೆ ಯಾಕತ್ ಒಟ್ಟು ಟೆನ್ಷನ್ ತಗೊಂಡು ಸುಮ್ಮನೆ ಇದ್ಬಿಡು ನೋಡಿದ್ರಲ್ಲ ವೀಕ್ಷಕರೇ ನನ್ನ ಮಗಳು ಅದನ್ನೇ ಯೋಚನೆ ಮಾಡ್ಕೊಂಡು ಅವಳು ತಕ್ಕೊಂಡವಳು ನನ್ನ ಜೀವನ ಹಾಳಾಯಿತು ಅಂತೇಳಿ ಯೋಚನೆ ಮಾಡ್ತಾ ಅವಳು ತಕ್ಕೊಂಡವಳೆ ಯಾರಿಗೂ ಹಿಂಗೆ ಆಗಬಾರ್ದು ಅಂದೆ ನಮ್ಮ ಅಕ್ಕ ಇದರಿಂದಲೇ ಹಿಂಗೆಲ್ಲ ಆಗಿದ್ದು ನನ್ನ ಮಗ ನಮ್ಮ ಸಂಜಿ ನಮ್ಮ ಅಕ್ಕನಿಂದಲೇ ಹಿಂಗೆಲ್ಲ ಆಗಿದ್ದು ನೋಡ್ತಾ ಇರಿ ನೀನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು